ಎಲ್ಲರಿಗೂ ಬಾಬೂಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SSC GDಗೆ ಸಂಬಂಧಪಟ್ಟ ಮ್ಯಾಥ್ಸ್ ಸಬ್ಜೆಕ್ಟನ್ನು ನೋಡುವ. ಪೂರ್ತಿಯಾಗಿ ಕನ್ನಡದಲ್ಲಿನೇ ಇರ್ತದೆ ಮತ್ತು ಇದರದಿಂದನೇ ಕ್ವಶನ್ ಎಲ್ಲ ಬರ್ತವೆ. 20 ಕ್ವಶನ್ ಇರ್ತವೆ GDಯಲ್ಲಿ. GD ಮ್ಯಾಥ್ಸು 20ಕ್ಕೆ 20 ಕ್ವಶನ್ ಇದರಿಂದನೇ ಬರ್ತವೆ. ನಾನು ಬೇಸಿಕ್ದಿಂದ ಹೇಳ್ಕೊಡ್ತೇನೆ. ಬೇಸಿಕ್ದಿಂದ ಚಾಪ್ಟರ್ ವೈಸ್ ಎಲ್ಲ ಹೇಳ್ಕೊಡ್ತೇನೆ. ಚಾಪ್ಟರ್ ವೈಸ್ ಎಲ್ಲ ಚಾಪ್ಟರ್ಗಳನ್ನು ಹೇಳ್ಕೊಡ್ತೇನೆ. ನೀವು ಇದನ್ನು ನೋಟ್ಸ್ ಚೆನ್ನಾಗಿ ಬರೆದಿಡ್ರಿ. ನೋಟ್ಸ್ ಬರೆದಿಟ್ಟು ಅದನ್ನೇ ಪ್ರಾಕ್ಟೀಸ್ ಮಾಡಿ ಆವಾಗ ಇದರಿಂದನೇ ಎಲ್ಲ ಕ್ವಶನ್ ಬೀಳ್ತವೆ. ಮೊದಲನೇದಾಗಿ ನಾವು ಏನನ್ನು ನೋಡ್ಕೊಂಡ್ರೆ ಈ SSC GD ಮ್ಯಾಥ್ಸ್ ಇದೆ ಅಲ್ವಾ, ಅದರ ಸಿಲೆಬಸ್ ಹೆಂಗಿದೆ, ಸಿಲೆಬಸ್ ಏನಿದೆ ಇಲ್ಲಿ ನೋಡಿ. ಚಾಪ್ಟರ್ ನಂಬರ್ ಸಿಸ್ಟಮು, SCF, LCM, ಸಿಂಪ್ಲಿಫಿಕೇಷನ್, ಡೆಸಿಮಲ್ ಫ್ರ್ಯಾಕ್ಷನ್, ಪರ್ಸೆಂಟೇಜ್, ಪ್ರಾಫಿಟ್ ಲಾಸ್, ಈ ಥರ ಟೋಟಲ್ ಚಾಪ್ಟರ್ ಅದಾವೆ. ಹೌದಾ? ಇದರ ವೇಟೇಜ್ ಅಂದರೆ ಈ ಚಾಪ್ಟರ್ಗಳಿಂದ ಎಷ್ಟೆಷ್ಟು ಮಾರ್ಕ್ಸ್ ಬೀಳ್ಬೋದು ಅಂಥೇಳಿ. ಈಗ ನೋಡಿ, ನಂಬರ್ ಸಿಸ್ಟಮ್ ಚಾಪ್ಟರ್ ಇದೆ. ಇದರಲ್ಲಿ 1 ರಿಂದ 2 ಫಿಕ್ಸ್ ಕ್ವಶನ್ ಇರ್ತವೆ. ಲಸ ಮತ್ತು ಮಸ ಚಾಪ್ಟರಿಂದ 1 ರಿಂದ 2 ಇರ್ತವೆ. ಸಿಂಪ್ಲಿಫಿಕೇಷನ್ ಚಾಪ್ಟರಿಂದ 1 ರಿಂದ 2 ಕ್ವಶನ್ ಇರ್ತವೆ. ಡೆಸಿಮಲ್ ಫ್ರ್ಯಾಕ್ಷರಿಂದ 1 ಕೇಳ್ತಾರೆ. ಪರ್ಸೆಂಟೇಜ್ ಚಾಪ್ಟರ್ದಿಂದ 2 ರಿಂದ 3 ಕೇಳ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಇದರಿಂದ 2 ರಿಂದ 3 ಕೇಳ್ತಾರೆ. ಆ್ಯಾವ್ರೇಜ್ 1 ಮಾರ್ಕ್ಸ್ ಕೇಳ್ತಾರೆ. ಟೈಮ್ ಆ್ಯಂಡ್ ವರ್ಕ್ 2 ರಿಂದ 3 ಕ್ವಶನ್ನು. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇದರಲ್ಲಿ 2 ರಿಂದ 3 ಕ್ವಶನ್ ಕೇಳ್ತಾರೆ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರಿಂದ 2 ರಿಂದ 3 ಕ್ವಶನ್ ಇದಿರ್ತದೆ. ಮಿಕ್ಸರ್ ಅಲಿಗೇಷನ್ 1, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ 2 ರಿಂದ 3 ಕ್ವಶನು. ಪಾರ್ಟ್ನರ್ಶಿಪ್ 1, ಏಜಸ್ಸು 1, ಮೆನ್ಸೂರಿಂದ 2 ರಿಂದ 3 ಕ್ವಶನ್ ಈ ಥರ ಕೇಳಿರ್ತಾರಪ್ಪ ವೇಟೇಜ್ ಇದರದ್ದು. ಸೊ ನೀವು ಎಲ್ಲ ಚಾಪ್ಟರ್ನ ನಾನು ಹೇಳ್ಕೊಡ್ತೇನೆ. ಟಾಪಿಕ್ ವೈಸ್, ಟೈಪ್ ವೈಸ್ ಹೇಳ್ಕೊಡ್ತೇನೆ. ಯಾವ್ಯಾವ ಟೈಪ್ ಬೀಳ್ತವೆ, ಯಾವ ರೀತಿ ಬೀಳ್ತವೆ ಅಂತ ಹೇಳಿ ಎಲ್ಲದನ್ನು ಟೈಪ್ ವೈಸ್ ಹೇಳ್ಕೊಡ್ತೀನಿ. ಮತ್ತು ನೋಡಿರಿ, ಮೊದಲೇ ಚಾಪ್ಟರ್ ಯಾವುದು? ನಂಬರ್ ಸಿಸ್ಟಮ್. ಈ ನಂಬರ್ ಸಿಸ್ಟಮ್ ಚಾಪ್ಟರ್ ಮೊದಲು ತಿಳ್ಕೊಂಡ್ಬಿಡೋದು. ಈ ನಂಬರ್ ಸಿಸ್ಟಮ್ದಾಗ ಯಾವ್ಯಾವ ಟಾಪಿಕ್ ಇರ್ತದೆ? ಸಂಖ್ಯೆಗಳ ವಿಧಗಳು ಅಂತ ಬಂದಿರ್ತದೆ. ನೆಕ್ಸ್ಟ್ ವಿಭಾಜ್ಯತೆಯ ನಿಯಮಗಳು, ಯುನಿಟ್ ಡಿಜಿಟ್ ಮೆಥಡ್, ಶೇಷವನ್ನು ಕಂಡುಹಿಡಿಯುವ ವಿಧಾನ, ಅಪವರ್ತನಗಳ ಸಂಖ್ಯೆಗಳನ್ನು ಕಂಡುಹಿಡಿಯುವ ವಿಧಾನ, ಸೊನ್ನೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯುವ ವಿಧಾನ. ಈ 6 ಟಾಪಿಕ್ಸ್ ಅದಾವೆ. ಇದರಿಂದ 1 ಅಥವಾ 2 ಬಿದ್ದೇ ಬೀಳ್ತವೆ. ಇವೆಲ್ಲನೂ ನಾವು ನೋಡ್ಕೊಂಡು ಹೋಗೋಣ. ಮೊದಲು ಯಾವುದಿದೆ? ಸಂಖ್ಯೆಗಳ ವಿಧಗಳು. ಯಾವ್ಯಾವ? ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು, ಪೂರ್ಣ ಸಂಖ್ಯೆಗಳಂದ್ರೆ ಏನು, ಪೂರ್ಣಾಂಕಗಳಂದ್ರೆ ಏನು, ಸಮ ಸಂಖ್ಯೆಗಳು ಅಂದ್ರೇನು, ಬೆಸ ಸಂಖ್ಯೆಗಳು ಅಂದ್ರೇನು, ಇವು ಇದರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತೆಲ್ಲ ನೋಡ್ಕೊಳ್ಳೋಣ. ಈಗ ಸ್ವಾಭಾವಿಕ ಸಂಖ್ಯೆಗಳು ಮೊದಲಾದಾಗಿ, ಸೊನ್ನೆಯನ್ನು ಹೊಂದಿರದ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೀತಾರೆ. ಅಂದರೆ ನೋಡಿ, ಇಲ್ಲಿ 1, 2, 3, 4 ಇಲ್ಲಿಂದ ಇನ್ಫಿನಿಟಿ. ಇಲ್ಲಿ ಸೊನ್ನೆ ಇದೆಯಾ? ಇಲ್ಲ. ಈ ಸೊನ್ನೆ ಇರೋದಿಲ್ಲ ಅಲ್ಲ, ಅದು ಮುಂದಿನ ಮತ್ತು ಏನಿಸ್ತೀವಿ ಅಲ್ಲ ನಾವು ಸಂಖ್ಯೆಗಳನ್ನು 1, 2 ಅವುಗಳಿಗೆ ಏನಂತ ಕರೀತಾರೆ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. ಈ ನೋಡಿ, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳಿದಾಗ 1. ಸರಿನಾ? ಮತ್ತು ಯಾವ ರೀತಿ ಈ ಸ್ವಾಭಾವಿಕ ಸಂಖ್ಯೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂದರೆ ಈ ಥರ ಕೇಳ್ತಾರೆ ನೋಡಿ. ಮೊದಲು 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 5 ಯಾವುವು? ಇವನ್ನ 1, 2, 3, 4, 5. 1, 2, 3, 4, 5 ಇವುಗಳ ಮೊತ್ತ ಕೇಳಿದ್ದಾರೆ. ಮೊತ್ತ ಅಂದರೆ ಕೂಡಿಸ್ಬೇಕು. ಎಷ್ಟು ಬರ್ತದೆ? 15 ಬರ್ತದೆ. ಹೌದಾ? ಈ ಥರ ಈ ಮೊದಲು 5 ಇದ್ದಾಗ ಈ ಥರ ಮಾಡ್ಬೋದು. ಸಪೋಸ್ 20 ಕೇಳಿದಾಗ ಯಾವ ಥರ ಮಾಡಬೇಕಪ್ಪ? ಇವೆಲ್ಲ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಟ್ರಿಕ್ಸನ್ನು ಇಲ್ಲಿ ಯೂಸ್ ಮಾಡುವ. ಯಾವ್ದು ಟ್ರಿಕ್ಸ್? ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ? 5 ಸಂಖ್ಯೆ ಕೊಟ್ಟಿದ್ದಾರೆ. ಹೌದಾ? 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮುಂದಿನ ಸಂಖ್ಯೆ 5ರದ ಮುಂದಿನ ಸಂಖ್ಯೆ ಎಷ್ಟಪ್ಪ? 6 / 2 ಮಾಡಿ ಎಷ್ಟಾಗಿದೆ ನೋಡಿ. 2 1 2 3 15
ಬಂತ 15 ಈ ರೀತಿ. ಮತ್ತೊಂದು ತೋಳಿ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಮಾಡಿ. 10 ಇಂಟು ಮುಂದಿನ ಸಂಖ್ಯೆ ಡಿವೈಡ್ ಬೈ 2. 10 ಮುಂದಿನ ಸಂಖ್ಯೆ ಎಷ್ಟಪ್ಪ? 11 ಡಿವೈಡ್ ಬೈ 2 ಎಷ್ಟು ಬರ್ತದೆ? 2 1 2 5 ಎಷ್ಟಾಯಿತು? 11 55 ಈ ರೀತಿ. ಸರಿನಾ? ನೆಕ್ಸ್ಟ್ ನೋಡಿ, ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಬರ್ತದೆ? 100 ಮುಂದಿನ ಸಂಖ್ಯೆ ಯಾವತ್ತಪ್ಪ? 101 ಡಿವೈಡ್ ಬೈ 2. 2 1 50 ಎಷ್ಟು ಬರ್ತದೆ? 101 50 5050 ಬರ್ತದೆ ನೋಡಿ. ಈ ಥರ ಇದರದ್ದು 55 ಬಂತು, ಇದರದ್ದು 50 ಅಂದರೆ 5550. ಇದ್ರದ್ದು ಹೇಳಿ 1000 ಗುಣಿಸು 1001 ಡಿವೈಡ್ ಬೈ 5. 5 1 5 ಎಷ್ಟು? ಸಾರಿ, ಇದು 2 2 1 2 500 ಇದೆಷ್ಟು ಬರ್ತದೆ? ಈ ಥರ ಬರ್ತದೆ. ಯಾಕೆ ಗೊತ್ತಾ? ಈ ಥರ ಬರ್ತದೆ. ಇವು 2 0 ಇವು 2 0 ಹಾಕೊಂಡ್ವ 1001 5 5005. ಅದೇ 10,000 ಅಂತ ಕೇಳಿದಾಗ ಮೊದಲ 10,000 ಅಂದಾಗ ಏನು ಮಾಡಬೇಕು? 3 0 ತೊಗೊಳ್ಳಿ, ಆಮೇಲೆ ಮತ್ತು 3 0 ಈ ಥರ ಹಾಕ್ಕೊಳ್ಳಿ. ಈ ಥರ ಮಾಡ್ಬೋದು. ಸರಿನಾ? ಈಗ ಮೊದಲ 30 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಪ್ಪ? 30 ಗುಣಿಸು 31 ಡಿವೈಡ್ ಬೈ 2. 2 1 2 15 ಎಷ್ಟು ಬರ್ತದೆ ನೋಡಿ? 15 ಗುಣಿಸು 31 ಎಷ್ಟು ಬರ್ತದೆ? 15 15 15 45 5 6 465 ಎಷ್ಟು ಬರ್ತದೆ? 465. ಇದು ನೋಡಿ, 400 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 401 ಡಿವೈಡ್ ಬೈ 2. 2 1 2 200 200 ಗುಣಿಸು 401 800 2 2 0 ಈ ರೀತಿ. ಸರಿನಾ? ಈಗ ಪೂರ್ಣ ಸಂಖ್ಯೆಗಳು ಅಂದರೆ 0ಯನ್ನು ಹೊಂದಿರುವ ಎಲ್ಲ ಎಣಿಕೆಗಳ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎಂದು ಹೇಳಿ ಕರೀತಾರೆ. 0ಯನ್ನು ಹೊಂದಿರುವ 0 1 2 ಈ ರೀತಿ ಇನ್ಫಿನಿಟಿ. ಸೊ ಇದನ್ನು ಏನಂತ ಕರೀತಾರೆ? ಪೂರ್ಣ ಸಂಖ್ಯೆಗಳು. ಎಲ್ಲಿ 0ಇಂದ ಆರಂಭವಾಗಿರ್ತದೆಯೋ ಅದನ್ನು ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. 1ರಿಂದ ಆರಂಭವಾಗಿರ್ತದೆಯೋ ಅದನ್ನು ಏನಂತ ಕರೀತಾರೆ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. ನೋಡಿಪ್ಪ, ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಈಗ ನೋಡಿ, ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತ ಎಷ್ಟು? ಸೇಮ್ ಆಗಲೇ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದರು. ಈಗ ಪೂರ್ಣ ಸಂಖ್ಯೆಗಳ ಮೊತ್ತ ಅಂದರೆ ಇಲ್ಲಿ ನೋಡಿ, ಇಲ್ಲಿ 0 ಕನ್ಸಿಡರ್ ಮಾಡಬೇಕಾಗ್ತದೆ. 0 1 2 3 4 ಟೋಟಲ್ ಎಷ್ಟಾಯ್ತು ನೋಡಿ? 1 2 3 4 5 ಆಯಿತಾ? 5 ಇವು 5 ಇದನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 10 ಬರ್ತದೆ. ಸೊ ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತ ಎಷ್ಟು ಬರ್ತದೆ? 10. ಸರ್, ಇದಕ್ಕೆ ಟ್ರಿಕ್ಸ್ ಯಾವುದಿದೆಯಾ? ಇದೆಯಪ್ಪ, ಟ್ರಿಕ್ಸ್ ಇದೆ. ಟ್ರಿಕ್ಸ್ ಏನು ಮಾಡೋದಂದರೆ 5 ಇದರ ಹಿಂದಿನ ಸಂಖ್ಯೆ ತೊಗೊಳ್ಬೇಕು. ಯಾವ ಸಂಖ್ಯೆ? ಹಿಂದಿನ ಸಂಖ್ಯೆ ಡಿವೈಡ್ ಬೈ 2. 2 1 2 2 5 2 10. ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂತ ಬಂದಾಗ ಹಿಂದಿನ ಸಂಖ್ಯೆ ಆಯಿತಾ? ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡ್ ಬೈ 2. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇದನ್ನು ನೀವು ಮಾಡಿ. ಮೊದಲ 20 ಪೂರ್ಣ ಸಂಖ್ಯೆಗಳ ಮೊತ್ತ ಎಷ್ಟು?
20. ಇದರ ಹಿಂದಿನ ಸಂಖ್ಯೆ ಯಾವುದು? 19 ಡಿವೈಡೆಡ್ ಬೈ 2. 2 1 2 10 19 10 190. ನೋಡಿ 20 ಗುಣಿಸು 19 ಡಿವೈಡೆಡ್ ಬೈ 2. 2 1 2 10 ಎಷ್ಟೈತೆ ನೋಡಿ 190. ಸರಿನಾ? ಇದು ಹೇಳಿ 100 ಗುಣಿಸು 99 ಡಿವೈಡ್ ಬೈ 2. 2 1 2 50 ಇದು ಗುಣಿಸ್ಬೋದು 99 ಗುಣಿಸು 50. 5 9 45 5 9 45 49 0 4950. ಸರಿನಾ? ಪೂರ್ಣಾಂಕಗಳು. ಪೂರ್ಣಾಂಕ ಅಂದ್ರಪ್ಪ ಋಣ ಪೂರ್ಣಾಂಕ ಮತ್ತು ಪೂರ್ಣ ಸಂಖ್ಯೆಗಳನ್ನು ಹೊಂದಿರುವ ಸಂಖ್ಯೆಗಳು ಪೂರ್ಣಾಂಕಗಳು ಅಂತ ಹೇಳಿ ಕರೀತಾರೆ. ಈಗ ಪೂರ್ಣ ಸಂಖ್ಯೆಗಳು ಅಂದರೆ ಯಾವುದು? 0 1 2 ಇವುಗಳನ್ನು ಏನು ಕರೀತಾರೆ? ಪೂರ್ಣ ಸಂಖ್ಯೆಗಳು. ಋಣ ಪೂರ್ಣಾಂಕ ಅಂದರೆ -1 -2 -3 ಈ ರೀತಿಪ್ಪ ಇನ್ಫಿನಿಟಿವರೆಗೆ ಬರ್ತದೆ. ಇದನ್ನೇನು ಕರೀತಾರೆ? 0ನ ಪೂರ್ಣಾಂಕ ಅಂತ ಹೇಳಿ ಕರೀತಾರೆ. ಸರಿನಾ? ಇವನ್ನ ಧನ ಪೂರ್ಣಾಂಕ, ಪಾಸಿಟಿವ್ ಇಂಟೀಜರ್ಸ್, ಧನ ಪೂರ್ಣಾಂಕ. ಇವನ್ನ ಋಣ, ನೆಗೆಟಿವ್ ಇಂಟೀಜರ್ಸ್ ಪೂರ್ಣಾಂಕ ಅಂತೇಳಿ ಕರೀತಾರೆ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಸಮಸಂಖ್ಯೆಗಳು. ಸಮಸಂಖ್ಯೆಗಳು ಅಂದರೆ ಏನಪ್ಪ? 2ರಿಂದ ಭಾಗ ಆಗುವ ಅಥವಾ ಬಿಡಿ ಸ್ಥಾನದಲ್ಲಿ 0 2 4 6 8 ಬಂದರೆ ಅಂದರೆ ನೋಡಿ 948. ಇದು ಸಮಸಂಖ್ಯೆನ ಬೆಸ ಸಂಖ್ಯೆ? ಸಮಸಂಖ್ಯೆ. ಯಾಕಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ. ಈಗ ನೋಡಿ 6 7 9 ನಾವಂದ್ರೆ 6794. ಇದು ನೋಡಿ ಬಿಡಿ ಸ್ಥಾನದಲ್ಲಿ 4 ಇದೆ. ಸೊ ಇದು ಸಮಸಂಖ್ಯೆ. ಮತ್ತು ಇದು ಸಮಸಂಖ್ಯೆನಾ? ಹೌದು, ಇದು ಸಮಸಂಖ್ಯೆ. ಯಾಕಂದರೆ ಬಿಡಿ ಸ್ಥಾನದಲ್ಲಿ 6 ಇದೆ. 6 8 4 2 0 ಬಂದರೆ ಅವುಗಳನ್ನು ಸಮಸಂಖ್ಯೆಗಳು ಅಂಥೇಳಿ ಕರೀತಾರೆ. ಇದರಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ ಮೊದಲ 5 ಸಮಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 5 ಅಂದರೆ ಯಾವುವು? 2 4 6 8 10. ಇವುಗಳ ಮೊತ್ತ ಎಷ್ಟು ಅಂತ ಹೇಳಿ ಎಷ್ಟು ಬರ್ತದೆ? ಕೂಡಿಸಿದಾಗ 30 ಬರ್ತದೆ. ಸರಿ, 5 ಇದ್ದಾಗ ಈ ಥರ ಮಾಡ್ಬೋದು. ಅಲ್ಲಿ ಸಪೋಸ್ ಒಂದು 20 ಅಂತ ಕೇಳಿದಾಗ ಮಾಡೋದು ಕಷ್ಟಪ್ಪ, ಈ ಥರ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು ಆವಾಗ? ಈ 5 ನೋಡಿ 5 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ಸಂಖ್ಯೆ ಯಾವುದು? ಮುಂದಿನ ಸಂಖ್ಯೆ ಎಷ್ಟಪ್ಪ? 5 ಗುಣಿಸು ಮುಂದಿನ ಸಂಖ್ಯೆ 6 5 6 30 ಬಂತ. ಈ ರೀತಿ ಮಾಡಬೇಕು. ಮತ್ತೊಂದು ಲೆಕ್ಕ ಕೊಡಲ. ಮೊದಲ 50 ಸಮಸಂಖ್ಯೆಗಳ ಮೊತ್ತ ಎಷ್ಟು? 50 ಅಂತ ನೋಡಿ 50. ಮುಂದಿನ ಸಂಖ್ಯೆ ಯಾವುದಪ್ಪ? 51. 51 5 ಎಷ್ಟು ಬರ್ತದೆ ನೋಡಿ? 205. ನೋಡಿ 5 ಗುಣಿಸು 51 ಗುಣಿಸು 5 5 1 5 5 5 25. 255 0 ಅಂದರೆ 2250 ಬರ್ತದೆ. ಇದನ್ನು ನೋಡಿ 100 ಮುಂದಿನ ಸಂಖ್ಯೆ 101 101 ಇವು 20 ಈ ಥರ ಬರ್ತದೆ. ನೆಕ್ಸ್ಟ್ ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು ಅಂದರೆ 2ರಿಂದ ಭಾಗವಾಗದ ಅಥವಾ ಬಿಡಿ ಸ್ಥಾನದಲ್ಲಿ 1 3 5 7 9 ಬಂದರೆ ಬರುವ ಎಲ್ಲ ಸಂಖ್ಯೆಗಳಿಗೆ ಬೆಸ ಸಂಖ್ಯೆಗಳು ಅಂತ ಹೇಳ್ತಾರೆ. 1 3 5 7 9 11 13 15 17 19 21 ಇವೆಲ್ಲ ಬೆಸ ಸಂಖ್ಯೆಗಳು. ಈಗ ನಮಗೇನು ಕೇಳಿದ್ದಾರೆ? ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೊದಲ 5 ಅಂದರೆ ಯಾವುದು? 1 2 1 2 3 4 5 ಇವುಗಳ ಮೊತ್ತ ಎಷ್ಟು? ಅವಾಗ ನಾವು ಏನು ಮಾಡಬೇಕಂದ್ರೆ 5 ಬೆಸ ಸಂಖ್ಯೆಗಳು ಕೂಡಿಸಿದರೆ ಎಷ್ಟು ಬರ್ತದೆ? ಈ ಥರ ಕೂಡಿಸೋಕ್ಕಿಂತ ಬದಲು ನೀವೇನು ಮಾಡಿ 5 ಅಂತ ಕೇಳಿದಾರೆ
5 ವರ್ಗ ಮಾಡಿಬಿಡಿ. 5 ವರ್ಗ ಎಷ್ಟು? 25. ಎಷ್ಟು ಈಜಿ ಇದೆ ನೋಡಿ ಟ್ರಿಕ್ಸು. ಇದೇ ರೀತಿ ಮಾಡಿ ಆಯಿತಾ. 5 ವರ್ಗ 25 ಸರಿನಾ. ಬೇಗ ಕೂಡಿಸಿ ನೋಡಿ. 1 3 4 4 5 9 9 18 18ರಲ್ಲಿ 7 ಕೂಡಿಸಿದರೆ 25. ನೆಕ್ಸ್ಟ್ ಒಂದು ಕೊಡ್ತೀನಿ ಮಾಡಿ. ಮೊದಲ 50 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 50 ಬೆಸ ಸಂಖ್ಯೆಗಳ ಮೊತ್ತ 5 ವರ್ಗ 25 20 ಬರ್ತದೆ. 2500 ಅಥವಾ 50 ಗುಣಿಸು 50 ಮಾಡಿ. 5 25 ಈ 0 2500. ಮೊದಲ 100 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 100 ಬೆಸ ಸಂಖ್ಯೆಗಳ ಅಂದರೆ 100ರ ವರ್ಗ ಅಂದರೆ 100 ಗುಣಿಸು 100 ಎಷ್ಟು ಬರ್ತದೆ? 2000 ಎಷ್ಟು ಬರ್ತದೆ? 10,000. ಇದು ಬೆಸ ಸಂಖ್ಯೆಗಳ ಮೇಲೆ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನಪ್ಪ? 1ರ ಮಧ್ಯದಲ್ಲಿ ಹೋಗಬೇಕು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗಬೇಕು ಮತ್ತು ಕೇವಲ 2 ಅಪವರ್ತನ ಹೊಂದಿರುವ ಸಂಖ್ಯೆಗಳಿಗೆ ಏನಂತ ಕರೀತಾರೆ? ಅವಿಭಾಜ್ಯ ಸಂಖ್ಯೆಗಳು. ಅಂದರೆ ನೋಡಿ, ಒಂದು ಅವಿಭಾಜ್ಯ ಸಂಖ್ಯೆ ಆಗ್ತದೆ? ಆಗೋದಿಲ್ಲ. 1ರ ಮಧ್ಯದಲ್ಲಿ ಹೋಗ್ತದೆ ಅದೇ ಮಧ್ಯದಲ್ಲಿ 1ರ ಮಧ್ಯದಲ್ಲಿ ಹೋಗ್ತದೆ ಮತ್ತು ಅದೇ ಮಗಿ 2 ಸೇಮ್ ಬರ್ತಿದೆ. ಸೊ ಇದು ಅವಿಭಾಜ್ಯ ಸಂಖ್ಯೆ ಆಗಲಿಕ್ಕೆ ಚಾನ್ಸ್ ಇಲ್ಲ. ಈಗ 2 ನೋಡಿ, 1ರ ಮಧ್ಯದಲ್ಲಿ ಹೋಗ್ತದೆ ಹೌದಾ, ಮತ್ತು ಅದೇ ಮಧ್ಯದಲ್ಲಿ ಹೋಗ್ತದೆ, 2ರ ಮಧ್ಯದಲ್ಲಿ ಹೋಗ್ತದೆ ಹೌದಾ. ಮತ್ತು ಅಪವರ್ತನಗಳು ಎಷ್ಟು ಬಂದು? 2 1ರ ಮಧ್ಯದಲ್ಲಿ ಹೋಗ್ತದೆ ಮತ್ತು 2ರ ಮಧ್ಯದಲ್ಲಿ ಹೋಗ್ತದೆ. ಅಪವರ್ತನಗಳು 2 ಬಂದಿದ್ದಾವೆ. ಸೊ ಇದು ಅವಿಭಾಜ್ಯ ಸಂಖ್ಯೆ 2. ಇದು ಅವಿಭಾಜ್ಯ ಸಂಖ್ಯೆ. 3 ನೋಡಿ, 1ರ ಮಧ್ಯದಲ್ಲಿ ಹೋಗ್ತದೆ ಮತ್ತು 3ರ ಮಧ್ಯದಲ್ಲಿ ಹೋಗ್ತದೆ. ಸೊ ಇದು ಸಹ ಅವಿಭಾಜ್ಯ ಸಂಖ್ಯೆ. 4 ತಗೊಳ್ಳಿ. 4 ಏನಾಗ್ತದೆ? 1ರ ಮಧ್ಯದಲ್ಲಿ ಹೋಗ್ತದೆ, 2ರ ಮಧ್ಯದಲ್ಲಿ ಹೋಗ್ತದೆ ಮತ್ತು 4ರ ಮಧ್ಯದಲ್ಲಿ ಹೋಗ್ತದೆ. ನೋಡಿ, ಇಲ್ಲಿ ನಮಗೆ ಕೊಟ್ಟಿದ್ದು 2 ಅಪವರ್ತನ ಹೊಂದಿರಬೇಕು. ಇಲ್ಲಿ ನೋಡಿದ್ರೆ 3 ಅಪವರ್ತನಗಳು ಬರ್ತವೆ. ಸೊ ಇದು ಅವಿಭಾಜ್ಯ ಅಪವರ್ತನವಲ್ಲ. ಈ ರೀತಿ ಇರೋದನ್ನೆಲ್ಲ ಏನಂತಾರೆ? ಅವಿಭಾಜ್ಯ ಅಪವರ್ತನ. ಯಾವ ನೋಡ್ರಿಪ್ಪ? 2 3 5 7 11 13 17 19 23 ಇವೆಲ್ಲ 1000 ಒಳಗಿದ್ದೇವೆ ನೋಡಿ. ಈ 1ರಿಂದ 100ರ ಒಳಗೆ ಎಷ್ಟು ಅವಿಭಾಜ್ಯ ಅಪವರ್ತನಗಳಿವೆ? ಆವಾಗ 25 ಇದ್ದಾವೆ ನೋಡಿ, ಸರಿನಾ. ಆಮೇಲೆ 1ರಿಂದ 200ರ ಒಳಗೆ ಎಷ್ಟಿದ್ದಾವೆ? 46 ಇದ್ದಾವೆ, ಸರಿನಾ. ಈಗ ಒಂದು ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಂತ ಕೇಳ್ತಾರೆ. ಸೊ ಅವಾಗ ನಾವೇನು ಹೇಳಬೇಕು? 2. ನೋಡಿ, ಒಂದು ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ? 7, ಸರಿನಾ. ಇಲ್ಲಿ ನೋಡಿ, ಇದು 1 ಅಂಕಿ ಆಯಿತು. ಈಗ 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 11. 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಾಗ್ತದಪ್ಪ? ಇಲ್ಲಿ ನೋಡಿ, 97, ಸರಿನಾ. ನೆಕ್ಸ್ಟ್ 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎಷ್ಟಾಗ್ತದೆ? 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 101 ಇಲ್ಲಿದೆಯಾ. ಮತ್ತು 3 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ 997. ಮತ್ತೇನು ಕೇಳ್ತಾರೆ? ಅವಿಭಾಜ್ಯ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯು ಸಮ ಸಂಖ್ಯೆಯಾಗಿದೆ? ಈ ಅವಿಭಾಜ್ಯ ಎಷ್ಟು ಸಂಖ್ಯೆಗಳು ಅದಾವಲ್ವ, ಅದರಲ್ಲಿ 2 ಮಾತ್ರ ಏನಾಗಿದೆ? 2 ಓನ್ಲಿ
ಸಮಸಂಖ್ಯೆಯಾಗಿದೆ. ಸರಿನಾ? ಈ ಥರ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ, ಇವೆಲ್ಲ ಟೇಬಲ್ ನಿಮಗೆ ಗೊತ್ತಿರಬೇಕಪ್ಪ, ಯಾವುದ್ಯಾವುದಿದೆ ಅಂತ ಹೇಳಿ. ಸರಿನಾ? ನೆಕ್ಸ್ಟ್ 1 ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ಎಷ್ಟಿದಪ್ಪ? 25. 1 ರಿಂದ 100ರವರೆಗೆ. ಅದೇ 1 ರಿಂದ 50ರ ಒಳಗಡೆ ಎಷ್ಟದವೆ? 15. ಸರಿನಾ? 1 ರಿಂದ ಈಗ ಮತ್ತೊಂದು ಕ್ವೆಶ್ಚನ್ ನೋಡಿ. ಒಂದು ವೇಳೆ k² + 3 ಮತ್ತು k³ + 5 ಅವಿಭಾಜ್ಯ ಸಂಖ್ಯೆಯಾದರೆ ಹಾಗಾದರೆ k ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈಗೇನು ಕೇಳಿದ್ದಾರೆ? k² + 3 k³ + 5 ಇವು 2 ಅವಿಭಾಜ್ಯ ಸಂಖ್ಯೆ ಆಗಿದ್ದಾವೆ. ಹೌದಾ? ಹಾಗಾದರೆ k ನ ಬೆಲೆ ಏನು? ಆಪ್ಷನ್ ಮುಖಾಂತರ ಹೋಗುವ. ಇಲ್ಲಿ 2 ಬೆಲೆ ಹಾಕಿದಾಗ 2ರ ವರ್ಗ + 3 ಎಷ್ಟಾಗ್ತದೆ? 4 + 3 7 ಆಯಿತು. ಇದು ಅವಿಭಾಜ್ಯ ಸಂಖ್ಯೆನ? ಹಾಂ, ಹೌದು. ನೆಕ್ಸ್ಟ್ ನೋಡಿ, k³ ಬೆಲೆ 2 ಬೆಲೆ ಹಾಕಿ k = ಎಷ್ಟು? 2 ತೊಗೊಂಡಿವೆ. ಅವಾಗ k = 2 ಕ್ಯೂಬ್ + 5. 2 ಕ್ಯೂಬ್ ಎಷ್ಟಪ್ಪ? 8 + 5 13 ಆಯಿತಾ? ಸೊ ಈ 2 ಸರಿ ಇದೆ ನೋಡಿ. ಹೌದಾ? ಇದು SSC CGLದಲ್ಲಿ ಕೇಳಿರೋಂಥದ್ದು. ನೆಕ್ಸ್ಟ್ ಟೈಮು GDಯಲ್ಲಿನೂ ಕೇಳ್ಬೋದು. ಸರಿನಾ? ಕೆಳಗಿನಗಳಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆ? ಯಾವುದು ಸಹ ಅವಿಭಾಜ್ಯ ಸಂಖ್ಯೆ? ಸಹ ಅವಿಭಾಜ್ಯ ಸಂಖ್ಯೆ ಅಂದರೆ ಇದು ನೆಕ್ಸ್ಟ್ ಟಾಪಿಕ್ದಲ್ಲಿ ಹೇಳ್ತೇನೆ. ಕೆಳಗಿನಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆ ಹೇಳಿಕೆ ಸರಿಯಾಗಿಲ್ಲ. ಇದು ಟಾಪಿಕ್ ಹೇಳಾದ್ಮೇಲೆ ಹೇಳ್ಕೊಡ್ತೇನೆ. ನೆಕ್ಸ್ಟ್ ನೋಡಿ, ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು ಅಂದರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಹೌದಾ? ಅಂದರೆ ನೋಡಿ, 4 ಇದೆ, 4 ಇದು ಅವಿಭಾಜ್ಯ. 1 ಅಂತೂ ಅಲ್ಲ, ಇದು 1 ಇರೋದಿದೆ ಅಲ್ವಾ? 1 ಇದು ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ. ಆಯಿತಾ? ಇದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಈಗ 2 ಅವಿಭಾಜ್ಯವಾಗಿದೆ, 2 ಅವಿಭಾಜ್ಯ, 3 ಸಹ ಅವಿಭಾಜ್ಯ, 4 ಭಾಜ್ಯ ಸಂಖ್ಯೆ. ಆಯಿತಾ? ಯಾಕೆ? 1ರ ಮಧ್ಯದಲ್ಲಿ ಹೋಗ್ತದೆ, 2ರ ಮಧ್ಯದಲ್ಲಿ ಹೋಗ್ತದೆ, 4ರ ಮಧ್ಯದಲ್ಲಿದೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳಿವೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳಿವೆ. ಸೊ ಇದೇನಾಗಿರ್ತವೆ? 2ಕ್ಕಿಂತ ಹೆಚ್ಚು ಅಪವರ್ತನ ಯಾವ ಇರ್ತವಲ್ಲ ಅವುಗಳಿಗೆ ಕಾಂಪೋಸಿಟ್ ನಂಬರ್ಸ್ ಅಥವಾ ಭಾಜ್ಯ ಸಂಖ್ಯೆಗಳು ಅಂತೇಳಿ ಕರೀತಾರೆ. ಯಾವ್ಯಾವ ಬರ್ತಾವಪ್ಪ ಕಾಂಪೋಸಿಟ್ ನಂಬರ್? 4, 6, 8, 9, 12, 15, 16, 18, 20, 21. ಇಲ್ಲಿ ನೋಡಿಪ್ಪ, ಇಲ್ಲಿ 9 ಬಂದಿದೆ ಸರ್. ಇದು ಬೆಸ ಸಂಖ್ಯೆ ಅಲ್ವಾ? ಬೆಸ ಸಂಖ್ಯೆ ಹೌದು, ಆದರೆ ಇದರದ ಇದು ಅಪವರ್ತನಗಳು ಎಷ್ಟು ಬರ್ತಾವಪ್ಪ? ಇದು 1ರ ಮಧ್ಯದಲ್ಲಿ ಹೋಗ್ತದೆ, 3ರ ಮಧ್ಯದಲ್ಲಿ ಹೋಗ್ತದೆ, 9ರ ಮಧ್ಯದಲ್ಲಿ ಹೋಗ್ತದೆ. ಸೊ ಇದು ನೋಡಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ. ಸೊ ಅದಕ್ಕೆ ಇದು ಏನಾಗಿರ್ತದೆ? ಭಾಜ್ಯ ಸಂಖ್ಯೆಯಾಗಿರ್ತದೆ. ಮತ್ತು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದಂತ ಅಂದಾಗ 4 ನೋಡಿ, ಇದೇ ಅತಿ ಚಿಕ್ಕ ಸಂಖ್ಯೆ 4 ಆಗಿರ್ತದೆ, ಭಾಜ್ಯ ಸಂಖ್ಯೆ. ಸರಿನಾ? ಈಗ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು: 2 ಸಂಖ್ಯೆಗಳ ಮೊಸವು 1 ಬಂದರೆ, ಈ ಥರ ಸ್ಟೇಟ್ಮೆಂಟೇ ಕೇಳ್ತಾರೆ ನೋಡಿ ಎಕ್ಸಾಮ್ದಲ್ಲಿ. ಈ ಥರ ಸ್ಟೇಟ್ಮೆಂಟ್, 2 ಸಂಖ್ಯೆಗಳ ಮೊಸವು 1 ಬಂದರೆ ಅವುಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂಥೇಳಿ ಕರೀತಾರೆ. ಈಗ ನೋಡಿ, ಉದಾಹರಣೆಗೆ ಏನು ಕೊಟ್ಟಿದೆ? 2 ಮತ್ತು 5. 2 ಮತ್ತು 5ರ
ಮ ಸಹ ಎಷ್ಟು ಬರ್ತದೆ, ಯಾವ ಮಧ್ಯದಲ್ಲಿ ಹೋಗ್ತದೆ ಅಂದರೆ 2 ಮತ್ತು 5 ಯಾವ ಮಧ್ಯದಲ್ಲಿ ಹೋಗ್ತವೆ, 1ರ ಮಧ್ಯದಲ್ಲಿ ಹೋಗ್ತದೆ, 1 ಮತ್ತು ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ. ಸರಿನಾ? ಸೊ ಈ 1 ಏನಾಗಿರ್ತದೆ, ಮ ಸಹ ಆಗಿರ್ತದೆ. ಹೌದಾ? ಯಾವುದರ 2 ಸಂಖ್ಯೆಗಳ ಮ ಸಹ 1 ಇದ್ದರೆ ಅವುಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. ಈಗ ನೋಡಿ 5 ಮತ್ತು 13 ಯಾವ ಮಧ್ಯದಲ್ಲಿ ಹೋಗ್ತದಪ್ಪ, ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ. 1 ಮಧ್ಯದಲ್ಲಿ ಬಿಟ್ಟು ಬೇರೆ ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ. ಅದೇ ರೀತಿ 5 ಮತ್ತು 8 ನೋಡಿ, 5 ಮತ್ತು 8 ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ. 1ರ ಮಧ್ಯ ಬಿಟ್ಟು ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ. ಇಂಥ ಸಂಖ್ಯೆಗಳಿಗೆ ಏನಂತ ಕರೀತಾರೆ, ಅವಿಭಾಜ್ಯ ಸಂಖ್ಯೆಗಳು. ಮತ್ತು ಎಕ್ಸಾಂಪಲ್ ನೋಡುವ, 27, 19 ಇವು ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ, 1ರ ಮಧ್ಯ ಬಿಟ್ಟೆ. ಸೊ ಇಂಥವುಗಳಿಗೆ ಏನಂತ ಕರೀತಾರೆ, ಅವಿಭಾಜ್ಯ ಸಂಖ್ಯೆಗಳು. ಮತ್ತೊಂದು ಎಕ್ಸಾಂಪಲ್ ಕೊಡಲಾ, 10, 23 ಇದು ನೋಡಿ ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ, 1ರ ಮಧ್ಯದಲ್ಲಿ ಮಾತ್ರ ಹೋಗ್ತದೆ. 23 ಮಧ್ಯದಲ್ಲಿ ಹೋಗೋದಿಲ್ಲ, 10 ಯಾವುದು ಇವೆರಡೂ ಸೇರಿ ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ, 1ರ ಮಧ್ಯದಲ್ಲಿ ಮಾತ್ರ ಹೋಗ್ತದೆ. ಸೊ ಇವುಗಳಿಗೆ ಏನಂತ ಕರೀತಾರೆ, ಅವಿಭಾಜ್ಯ ಸಂಖ್ಯೆಗಳು ಅಂಥೇಳಿ ಕರೀತಾರೆ. ಈ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಟ್ವಿನ್ ಪ್ರೈಮ್ ನಂಬರ್ಸ್ ಅಂದರೆ 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸವು 2 ಬಂದರೆ ಅವುಗಳನ್ನು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುವರು. ಯಾವ್ದು 5 ಮತ್ತು 7 ಇದು ಅವಿಭಾಜ್ಯ ಸಂಖ್ಯೆಗಳು ಯಾವುದಪ್ಪ, 2, 3, 5, 7, 11, 13, 17, 19 ಈ ಥರ ಹೋಗ್ತದೆ. ಸರಿನಾ? ಇವುಗಳ ಡಿಫ್ರೆನ್ಸ್ 2 ಬಂದಿರಬೇಕು. ಇದು ಬರ್ತದೆ ಇಲ್ಲ, ಇದರಲ್ಲಿ 1 ಬರ್ತದೆ. ಇವುಗಳ ಡಿಫ್ರೆನ್ಸ್ ನೋಡಿ, 5ರಲ್ಲಿ 3 ಹೋದರೆ 2 ಬರ್ತದೆ. ಸರಿನಾ? ಇದು 5 ಮತ್ತು 7 ನೋಡಿ ಡಿಫ್ರೆನ್ಸ್ ಎಷ್ಟು ಬರ್ತದೆ, 2 ಬರ್ತದೆ. 11 ಮತ್ತು 13ರ ಡಿಫ್ರೆನ್ಸ್ ಎಷ್ಟು ಬರ್ತದೆ, 2 ಬರ್ತದೆ. 17 ಮತ್ತು 19ರ ಡಿಫ್ರೆನ್ಸ್ ಎಷ್ಟು ಬರ್ತದೆ, 2 ಬರ್ತದೆ. ಈ ಥರ ಇರ್ತಾವಲ್ಲ ಅವುಗಳನ್ನು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರೀತಾರೆ. ಮತ್ತು ಇವೆಲ್ಲನೂ ಅವಿಭಾಜ್ಯನ ಸಂಖ್ಯೆಯಾಗಿರ್ತವೆ. ಅಂದರೆ 2 ಸಂಖ್ಯೆಗಳು, ಇದು ಅವಿಭಾಜ್ಯನ ಆಗಿರ್ತದೆ, ಇದು ಅವಿಭಾಜ್ಯನ ಆಗಿರ್ತದೆ. ಇಂಥವಕ್ಕೆಲ್ಲ ಏನು ಕರೀತಾರೆ, ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಈಗ ಪರ್ಫೆಕ್ಟ್ ನಂಬರ್ಸ್ ಅಂದರೆ ಏನು, ಇಲ್ಲಿ 6 ಇದೆ. ಪರ್ಫೆಕ್ಟ್ ನಂಬರ್ಸ್ ಅಂದರೆ ನೋಡಿ, 6ರ ಅಪವರ್ತನಗಳು ಯಾವುದಪ್ಪ ಅಂದ್ರೆ 6 ಯಾವ ಮಧ್ಯದಲ್ಲಿ ಹೋಗ್ತದೆ, ಅಪವರ್ತನ 1ರ ಮಧ್ಯದಲ್ಲಿ ಹೋಗ್ತದೆ, 2ರ ಮಧ್ಯದಲ್ಲಿ ಹೋಗ್ತದೆ, 3 ಮಧ್ಯದಲ್ಲಿ ಹೋಗ್ತದೆ ಮತ್ತು 6ರ ಮಧ್ಯದಲ್ಲಿ ಹೋಗ್ತದೆ. ಹೌದಾ? ಇದರಲ್ಲಿ ಈ 6ನ್ನು ಹೊರತುಪಡಿಸಿ ಉಳಿದ ಅಪವರ್ತನಗಳು ಬಂದಿದ್ದಾವಲ್ಲ ಅವನ್ನು ಕೂಡಿಸಿದಾಗ ಮತ್ತು 6 ಬರ್ತದೆ. ಆವಾಗ 6ರ ಅಪವರ್ತನಗಳ ಮೊತ್ತ 6 ಬಂದರೆ ಅವನ್ನು ಪರ್ಫೆಕ್ಟ್ ನಂಬರ್ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ? ಮತ್ತೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನಿಮಗೆ. 20 ಈಗ ನೋಡಿ, 12 ತೊಗೊಂಡೆ. 12 1ರ ಮಧ್ಯದಲ್ಲಿ ಹೋಗ್ತದೆ, 2ರ ಮಧ್ಯದಲ್ಲಿ ಹೋಗ್ತದೆ, 3 ಮಧ್ಯದಲ್ಲಿ ಹೋಗ್ತದೆ, 4ರ ಮಧ್ಯದಲ್ಲಿ ಹೋಗ್ತದೆ, 6 ಮಧ್ಯದಲ್ಲಿ ಹೋಗ್ತದೆ, 12 ಮಧ್ಯದಲ್ಲಿ ಹೋಗ್ತದೆ. ಇಲ್ಲಿ ನಾವು 12ನ್ನು ಕನ್ಸಿಡರ್ ಮಾಡಬಾರ್ದು. ಇದನ್ನು ಕೂಡಿಸಿದಾಗ ನಮ್ಮದು ಉತ್ತರ 12 ಬಂದರೆ ಅದನ್ನು ಪರ್ಫೆಕ್ಟ್ ನಂಬರ್ಸ್ ಅಂಥೇಳಿ ಕರೀತಾರೆ. ಸೊ ಇಲ್ಲಿ ಕೂಡಿಸಿದಾಗ ಇಲ್ಲಿ ಎಷ್ಟು ಬರ್ತದೆ, 3, 6, 10, 16 ಬರ್ತದೆ. ಸೊ 12ಕ್ಕೆ ಸಮ ಇಲ್ಲ, ಅವಾಗ ಇದು ಪರ್ಫೆಕ್ಟ್ ನಂಬರ್ ಆಗೋದಿಲ್ಲ. ಸರಿನಾ? ಈಗ 28 ನೋಡುವ. 28 ಯಾವ ಮಧ್ಯದಲ್ಲಿ ಹೋಗ್ತದೆ, 1, 2, 3 ಮಧ್ಯದಲ್ಲಿ ಹೋಗೋದಿಲ್ಲ, 4 7, 4 ಆದಮೇಲೆ 6 ಮಧ್ಯದಲ್ಲಿ ಹೋಗೋದಿಲ್ಲ, 5ರ ಮಧ್ಯದಲ್ಲಿ ಹೋಗೋದಿಲ್ಲ, 7 ಆದಮೇಲೆ 14ರ ಮಧ್ಯದಲ್ಲಿ ಹೋಗ್ತದೆ, 14 ಆದಮೇಲೆ 28ರ ಮಧ್ಯದಲ್ಲಿ ಹೋಗ್ತದೆ. ಹೌದಾ? ಸೊ ಈ 28ನ ತೊಗೊಳ್ಬಾರ್ದು. 28ನ ಈಗ ಇವು ಕೂಡಿಸಿ 1, 2, 3, 7, 7, 14, 14 ಈ 14, 28 ಬಂತು. 28ಕ್ಕೆ 28 ಸಮಯವಿದೆ.
ಇವನ್ನ ಏನಂತ ಕರೀತಾರೆ, ಪರ್ಫೆಕ್ಟ್ ನಂಬರ್ಸ್ ಅಂಥೇಳಿ ಕರೀತಾರೆ. ಹೌದಾ? ಇಲ್ಲಿ ನೋಡಿ 6 ಇದೆ, 28 ಇದೆ, 496, 2188 ಈ ಥರ ಮುಂದುವರೆದಿದೆಪ್ಪ. ಆದರೆ 1 ಅಂಕಿಯಲ್ಲಿ 6 ಇದೆ, 2 ಅಂಕಿಯಲ್ಲಿ 28 ಇದೆ, 3 ಅಂಕಿಯಲ್ಲಿ 496 ಇದೆ, 4 ಅಂಕದಲ್ಲಿ ಈ ಥರ ಸಿಗ್ತದೆ. ಮುಂದ್ಗಡೆ ನಮ್ಗೆ ಇವು ಮೇನಾಗಿ ಗೊತ್ತಿರಬೇಕು. ಸರಿನಾ? ಈಗ ಕ್ವೆಶನ್ ನೋಡುವ ಇದರ ಮೇಲೆ. ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಯಾಗಿದೆ ಅಂತೆ. ಅವಿಭಾಜ್ಯ ಅಂದರೆ ಏನಪ್ಪ? ಕೋಪ್ರೈಮ್ ಅಂದರೆ ಏನಾಗಿರಬೇಕು? ಈ SCF ಅಂದರೆ ಮಾಸ 1 ಆಗಿರಬೇಕು. 21 ಮತ್ತು 48 7ರ ಮಧ್ಯದಲ್ಲಿ ಹೋಗ್ತದೆ ಅಲ್ವಾ? 7 ಮಧ್ಯದಲ್ಲಿ ಹೋಗೋದಿಲ್ಲ, 3 ಮಧ್ಯದಲ್ಲಿ ಹೋಗ್ತದೆ. ಮತ್ತು ಯಾವ ಮಧ್ಯದಲ್ಲಿ ಹೋಗ್ತದೆ ನೋಡಿಪ್ಪ, ಇದು 3 ಮಧ್ಯದಲ್ಲಿ ಹೋಗ್ತದೆ. ಸೊ ಮಾಸ 1 ಬಂದಿಲ್ಲ, ತಪ್ಪಿತು. ಈ 36 ಮತ್ತು 15 ಇದು 3 ಮಧ್ಯದಲ್ಲಿ ಹೋಗ್ತದೆ. ಸೊ ಮಾಸ 1 ಬರೋದಿಲ್ಲ. ಇದು 9 ಮತ್ತು 63 ಇದು 9ರ ಮಧ್ಯದಲ್ಲಿ ಹೋಗ್ತದೆ. ಸೊ ಮಾಸ 1 ಬರಲಿಲ್ಲ. ಈಗ 11 ಮತ್ತು 21 ಯಾವುದೂ ಮಧ್ಯದಲ್ಲಿ ಹೋಗೋದಿಲ್ಲ, 1ರ ಮಧ್ಯದಲ್ಲಿ ಮಾತ್ರ ಹೋಗ್ತದೆ. ಸೊ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತಾರೆ. ಇದು ಆನ್ಸರ್. ಇದು SSGD ಶಿಫ್ಟ್ 1ದಲ್ಲಿ ಕೇಳಿರುವಂಥದ್ದು. ಸರಿನಾ? ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗೆ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳ್ತಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳು, ಹೌದಾ? ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಯಾಗಿರಬೇಕು. ಹೌದಾ? ಇದು ಸರಿ ಇದೆ ನೋಡಿ. 5 ಮತ್ತು 7 ಇವೆರಡು ಅವಿಭಾಜ್ಯ ಸಂಖ್ಯೆಗಳ. ಈ ಅವಿಭಾಜ್ಯ ಸಂಖ್ಯೆಗಳು 1ರ ಮಧ್ಯದಲ್ಲಿ ಹೋಗ್ತದೆ ಮತ್ತು ಬೇರೆ ಯಾವುದೋ ಮಧ್ಯದಲ್ಲಿ ಹೋಗೋದಿಲ್ಲ. ಅಂದರೆ ಅವಿಭಾಜ್ಯ ಸಂಖ್ಯೆಗೆ ಇದು ಹೇಳಿಕೆ ಸರಿಯಾಗಿದೆ. ಸರಿನಾ? ನಮಗೇನು ಕೇಳಿದ್ದಾರೆ? ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಯಾವುದೇ 2 ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಈಗ ನೋಡಿ 5 ಮತ್ತು 7 ಅಥವಾ 9, 11 ಇವು ಬೆಸ ಸಂಖ್ಯೆಗಳು. ಸರಿನಾ? ಬೆಸ ಸಂಖ್ಯೆಗಳು ಇದ್ದರೆ ಅದು ಅವಿಭಾಜ್ಯ ಸಂಖ್ಯೆ ಆಗ್ತದಾ? ಅವಿಭಾಜ್ಯ ಸಂಖ್ಯೆ ಆಗ್ತದೆ. ಆಮೇಲೆ ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳು. ಈಗ ನೋಡಿ, ಕ್ರಮಾನುಗತ ಸಂಖ್ಯೆ ಅಂದರೆ 2, 3, 4, 5 ಕ್ರಮಾನುಗತವಾಗಿದ್ದಾವೆ. ಇದನ್ನು ಏನಂತ ಕರೀತಾರೆ? ಕ್ರಮಾನುಗತ ಸಂಖ್ಯೆಗಳು. ಸೊ ಈ 2 ಮತ್ತು 3 ಇದೆ ಅಂತ ತಿಳ್ಕೊಳ್ಳಿ. ಇದು ಬರ್ತದ? ಮಾಸ ಎಷ್ಟು ಬರ್ತದಪ್ಪ? 1 ಬರ್ತದೆ. ಸೊ ಇದು ಹೇಳಿಕೆ ಸರಿಯಾಗಿದೆ. ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳು ಸಮ ಸಂಖ್ಯೆಗಳು ಅಂತ ಬರಬೇಕಿತ್ತು, ಬರಲಿಲ್ಲ. ಸಮ ಸಂಖ್ಯೆಗಳು. ಕ್ರಮಾನುಗತ 2 ಸಂಖ್ಯೆಗಳಾದಾಗ 2 ಮತ್ತು 4 ಏನಾಗ್ತದಪ್ಪ? 2 1 2 ಇಲ್ಲಿ ಮಾಸ ಎಷ್ಟು ಬರ್ತದಪ್ಪ? 2 ಬರ್ತದೆ. ಸೊ ಈ ಹೇಳಿಕೆ ತಪ್ಪಾಗಿದೆ. ಇದು ಆನ್ಸರಪ್ಪ. ಇದು ಉತ್ತರ ಆಗಿರ್ತದೆ. ಇದು SSC CPOದಲ್ಲಿ ಕೇಳಿರುವಂಥದ್ದು. ಡಿ ಉತ್ತರ. ಇವತ್ತಿಗೆ ಇಷ್ಟು ಸಾಕು. ನಾಳಿಂದ ನಾನು ಬಾಧ್ಯತೆಯ ನಿಯಮಗಳು ಅಂತ ಈ ಟಾಪಿಕ್ನ ಕೇಳ್ಕೊಡ್ತೇನೆ. 2ರ ಬಾಧ್ಯತೆ ನಿಯಮ, 3ರ ಬಾಧ್ಯತೆ ನಿಯಮ, 4ರ ಬಾಧ್ಯತೆ ನಿಯಮ. ಇವು ಬಾಧ್ಯತೆಯ ನಿಯಮಗಳನ್ನೆಲ್ಲ ಬಿಡಿಸಿ ಹೇಳ್ತೇನೆ 2ನೇ ಕ್ಲಾಸ್. ನಿಮಗೆ ಇದೇ ರೀತಿ ಡೈಲಿ ಕ್ಲಾಸಸ್ ಬೇಕಂದರೆ ಕೊಡ್ತಾ ಇರ್ತೇನೆ. ಸೊ ನೀವು ನನಗೆ ಪ್ರೋತ್ಸಾಹ ನೀಡಬೇಕು. ಎಲ್ಲರೂ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಪ್ಪ ಎಲ್ಲ ಚಾನಲನ್ನು. ಮತ್ತು ಕ್ಲಾಸ್ ಚೆನ್ನಾಗಿ ಅನಿಸಿದರೆ ಲೈಕ್ ಬಟನ್ ಕೊಡಿ, ಕಮೆಂಟ್ಸು ಮಾಡಿ. ಮತ್ತು ಮುಂದೆ ನಿಮಗೆಲ್ಲ ವಿಡಿಯೋನ ಕಳಿಸ್ತೇನೆ. ಓಕೆ, ಧನ್ಯವಾದಗಳು.